ನಿಟ್ಟೆ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಮತ್ತು ನಿಟ್ಟೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಪರಿಪಾಲನಾ ಕೇಂದ್ರದ ಆಶ್ರಯದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಭಾಗಿತ್ವದಲ್ಲಿ ವಿಶ್ವ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಿನ 2024 ದೇರಳಕಟ್ಟೆ ನಿಟ್ಟೆ ಆವಿಷ್ಕಾರ ಸಭಾಂಗಣದಲ್ಲಿ ನಡೆಯಿತು. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಶೇಷ ಅಗತ್ಯವುಳ್ಳ ಮಕ್ಕಳ ಪೋಷಕರು ಎಲ್ಲರಿಗೂ ಮಾದರಿ. ತಮ್ಮ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪೋಷಕರು ಶ್ರಮಿಸುವುದು ದೇಶ ಸೇವೆಯ ಕಾರ್ಯವಾಗಿದೆ. ಮಾನವೀಯತೆಯ ಹೃದಯ ಇರುವವರು ಮಾತ್ರ ಇವರನ್ನು ನೋಡಿಕೊಳ್ಳಲು ಸಾಧ್ಯ. ನಿಟ್ಟೆ ಸಂಸ್ಥೆಯವರ ಈ ಕಾರ್ಯಕ್ರಮ ಶ್ಲಾಘನೀಯ. ಇದು ಸಮಾಜಕ್ಕೆ ಕೊಡುವ ಕೊಡುಗೆಯಾಗಿದೆ ಎಂದರು. ತಾವು ಹೆತ್ತವರು ಬಂದಿದ್ದೀರಿ, ಎಲ್ಲರ ಪರವಾಗಿ ಬಹುಶಃ ವಿಶೇಷವಾಗಿ ಹೆತ್ತವರನ್ನಾಗಿ ಇವತ್ತು ಸ್ಮರಿಸಿ ನಿಮ್ಮನ್ನು ಅಭಿನಂದಿಸಿ ಇಚ್ಛಿಸುವಂಥದ್ದು. ಎಲ್ಲ ಹೆತ್ತವರಿಗೆ ಮತ್ತು ತಾಯಂದಿರಿಗೆ ಒಂದು ಮಾದರಿಯಾಗ ಅಂತ ಹೇಳಿದ್ರೆ ನೀವು ವಿಕಲಚೇತನ ಮಕ್ಕಳ ತಾಯಂದಿರು ಅದೆಲ್ಲರಿಗೂ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಮತ್ತು ನಮ್ಮ ಸಮಾಜ ದೇಶ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಸಮಾಜದಲ್ಲಿರುವಂತ ವಿಕಲಚೇತನ ಯಾರು ಇದ್ದಾರ ಅವ್ರು ಆದಷ್ಟು ನಮ್ಮ ಜೊತೆ ಸೇರಿಕೊಂಡು ಅವರ ಮುಖ್ಯವಾಗಿ ತಂದು ಅವರ ಜೊತೆಯಲ್ಲಿ ಅವರನ್ನು ಕೈ ಹಿಡಿದು ನಾವು ಮುಂದೆ ತಗೊಂಡಾಗ ಮಾತ್ರ ಈ ಸಮಾಜ ಉದ್ದೇಶ ಮುನ್ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಕೆಲಸವನ್ನು ಇವತ್ತು ಎಬಿ ಶೆಟ್ಟಿ ಡೆಂಟಲ್ ಸೈನ್ಸ್ ಕಾಲೇಜ್ ಮತ್ತು ಬಹುಶಃ ನಿಟ್ಟೆ ಸ್ಪೆಷಲ್ ಕೇರ್ ಚೈಲ್ಡ್ ಸೆಂಟರ್ನವರು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಬಹುಶಃ ಸಮಾಜ ಕೊಡುವಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸರ್ಕಾರ ಕೂಡ ಇವತ್ತು ಬೇರೆ ಬೇರೆ ರೀತಿ ಯಾವುದೆಲ್ಲ ಸಹಕಾರ ಯಾವುದೆಲ್ಲ ಹಂತದಲ್ಲಿ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ದೇನಾದರೂ ಸಲಹೆ ಸೂಚನೆ ಇದ್ರೂ ಕೂಡ ಅದನ್ನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ತಿಳಿಸಿ ಆ ಯೋಜನೆ ತರಲು ಕೂಡ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಎಂಎಸ್ ಮೂಡಿತಾಯ ಅವರು, ವಿಶೇಷ ಮಕ್ಕಳ ದಿನವನ್ನು ನಾವು ಆಚರಿಸುತ್ತಿಲ್ಲ, ವಿಶೇಷ ಮಕ್ಕಳ ಪ್ರತಿಭೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ನಿಟ್ಟೆ ಸಂಸ್ಥೆಯವರು ವಿಶೇಷ ಮಕ್ಕಳ ಬಾಳನ್ನು ಬೆಳಗಿಸಲು ಶ್ರಮಿಸುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಶ್ರಮ ಪಡಬೇಕೆಂದು ಹೇಳಿದರು. ಈ ವಿಶೇಷ ಚೇತನವನ್ನು ಗುರುತಿಸುವಂತದ್ದು ಮತ್ತು ಅವರಿಗೆ ಬೇಕಾದ ನಮ್ಮ ಪ್ರೊಫೆಷನ್ ಇಂದ ನಾವು ಏನು ಕೊಡಬಹುದು, ಅವರಿಗೆ ಯಾವ ತರದ ಸಹಾಯ ಕೊಡಬಹುದು ಅನ್ನೋದನ್ನು ನಾವು ಆ ಕರ್ತವ್ಯವನ್ನು ಮಾಡುವುದು, ಅವರ ಅಧಿಕಾರದ ಬಗ್ಗೆ ನಾವು ಅರ್ಥೈಸಿಕೊಳ್ಳುವಂಥದ್ದು ಮತ್ತು ಅವರನ್ನು ಸೇರಿಸಿ ಇನ್ಕ್ಲೂಸಿವ್ ಸೊಸೈಟಿ ಮಾಡುವಂಥದ್ದು. ಯಾಕಂದ್ರೆ ಜಗತ್ತಿನ 750 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಆದದ್ರಲ್ಲಿ 15% ಜಗತ್ತಿನ ಎಸ್ಟಿಮೇಟ್ ನ ಪ್ರಕಾರ ಅಂದ್ರೆ ಸುಮಾರು 150 ಕೋಟಿ ಜನ ವಿಶೇಷ ಚೇತನರಿದ್ದಾರೆ. ಸೊ ಆಗ ನಿಟ್ಟೆ ವಿಶ್ವವಿದ್ಯಾಲಯದ ಒಂದು ಸಂಸ್ಥೆಯ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ನಂತಹ ಸಂಸ್ಥೆಯ ಒಂದು ಜವಾಬ್ದಾರಿ ಆಗ್ತದೆ, ನಮ್ಮಲ್ಲಿ ಇರುವ ಎಲ್ಲ ಪರಿಣತರು ಯಾವ ರೀತಿಯಲ್ಲಿ ಈ ವಿಶೇಷ ಚೇತನರಿಗೆ ನಾವು ಸಹಾಯಕ ಆಗಬಲ್ಲವೇ ಅಂತ ನೋಡುವಂಥದ್ದು. ಆ ದೃಷ್ಟಿಯಲ್ಲಿ ನಮ್ಮ ದಿವಂಗತ ಕೃಷ್ಣ ನಾಯಕ್ ಅವರು ಹಾಗೂ ಅಮಿತಾ ಅವರು ಬಹಳ ಹಿಂದೆನೆ ಒಂದು 7-8 ವರ್ಷದ ಹಿಂದೆನೆ ಇದರ ಬಗ್ಗೆ ಯೋಚಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಈಶ್ವರ್, ಸಮಗ್ರ ಶಿಕ್ಷಣ ಕರ್ನಾಟಕದ ಡಾಕ್ಟರ್ ಸುಮಂಗಳ ಎಸ್ ನಾಯಕ್, ನಿಟ್ಟೆ ವಿಶೇಷ ಚೇತನ ಮಕ್ಕಳ ಚೇರ್ಪರ್ಸನ್ ಡಾಕ್ಟರ್ ಅಮರಶ್ರೀ ಎ ಶೆಟ್ಟಿ, ಪ್ರೊಫೆಸರ್ ವಬಿತಾ ಶೆಟ್ಟಿ, ಪ್ರೊಫೆಸರ್ ಮಿತ್ರಾ ಎನ್ ಹೆಗ್ಡೆ, ಕಿಶೋರಿ ಮೊದಲಾದವರು ಉಪಸ್ಥಿತರಿದ್ದರು. ಇತ್ತೀಚೆಗೆ ನಿಧನ ಹೊಂದಿದ ನಿಟ್ಟೆ ಡೀನ್ ಆಗಿದ್ದ ಪ್ರೊಫೆಸರ್ ಡಾಕ್ಟರ್ ಯುಎಸ್ ಕೃಷ್ಣನಾಯಕ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭ ವಿಶೇಷ ಚೇತನ ಮಕ್ಕಳಿಗೆ ಅಗತ್ಯವುಳ್ಳ ವೀಲ್ಚೇರ್ ಬೆಡ್ ಅನ್ನು ವಿತರಿಸಲಾಯಿತು. ನಿಟ್ಟೆ ವಿಶೇಷ ಚೇತನ ಮಕ್ಕಳ ಚೇರ್ಪರ್ಸನ್ ಡಾಕ್ಟರ್ ಅಮರಶ್ರೀ ಎ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಡಾಕ್ಟರ್ ಮೇಘನಾ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.